ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರೋವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಗಿರಿಜಮ್ಮ ಅಂತೇಳ್ಬಿಟ್ಟು, ವಯಸ್ಸು 37 ವರ್ಷ ಕಂಪ್ಲೀಟ್ ಆಗಿದೆ. ಊರು ಬೆಂಗಳೂರಿನ ಕತ್ರಿಗುಪ್ಪೆ ಭಾಗದವರು. ತೂತು ಚಪಲ ಜಾಸ್ತಿ ಇದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಸೊ ಗಂಡ ಇಂಜಿನಿಯರು, ಆದರೆ ಲಕ್ವ ಹೊಡೆದಿದೆ. ನನಗೆ ಸುಖ ಕೊಡೋದಕ್ಕೆ ಅವರಿಂದ ಸಾಧ್ಯ ಆಗುತ್ತಿಲ್ಲ ಅಂತೇಳಿ ಹೇಳಿಕೊಂಡಿರೋದು. ಸ್ಥಳ ಮನೆಗೆ ಬಂದು ಸುಖವನ್ನು ಕೊಡೋರು ನೋಡಿ ಅಂತೇಳಿ ಇದಿಷ್ಟಿವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಫೋರ್ಡ್ ಇಕೋಸ್ಪೋರ್ಟ್ಸ್ 1.5 ಡೀಸೆಲ್ ಟೈಟಾನಿಯಂ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಗಂಡನಿಂದ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಮೊದಲನೇದು, ಗಂಡ ಗೌರ್ಮೆಂಟ್ ಕೆಲಸದಲ್ಲಿದ್ದರು, ಆದರೆ ಅತಿಯಾದ ಕೆಲಸದ ಒತ್ತಡದಿಂದ 40ನೇ ವಯಸ್ಸಿಗೆ ಲಕ್ವ ಹೊಡೆದಿದೆ ಅಂತೇಳಿ ತಿಳಿಸಿದ್ದಾಳೆ. ಇನ್ನು ಆಫೀಸ್ಗೆ ಹೋಗೋದಕ್ಕೆ ಆಗುತ್ತಿಲ್ಲ, ಸೆಲ್ಫ್ ರಿಟೈರ್ಮೆಂಟ್ ತೆಗೆದುಕೊಂಡು 5 ತಿಂಗಳಾಯಿತು ಅಂತೇಳಿ ತಿಳಿಸಿದ್ದಾಳೆ. ತೂತಿಗೆ ಸರಿಯಾಗಿ ಸುಖ ಸಿಗದೆ ಹುಚ್ಚಿಯಾಗಿದ್ದೇನೆ ಅಂತೇಳಿ ಇದಿಷ್ಟು ಗಂಡನಿಂದ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ನೋಡೋದಕ್ಕೆ ಈ ಥರ ಇದ್ದರೆ ಬಗ್ಗಿ ತೂತನ್ನು ಕೊಡುತ್ತೇನೆ ಅಂತೇಳಿ ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಸೊ ಮೊದಲನೇದು, ವಯಸ್ಸಾದ ಮುದುಕ ಇದ್ರೂ ಸಹಿತ ಪರವಾಗಿಲ್ಲ ಅಂತೇಳಿ ತಿಳಿಸಿದ್ದಾಳೆ. ಎರಡನೇದು, ಮನೆಗೆ ಬಂದರೆ ಮನೆ ಕೆಲಸ ಮಾಡೋದು ಸಹಿತ ಗೊತ್ತಿರಬೇಕು. ಸೊ ಗಂಡ ಒಂದು ರೂಮಿನಲ್ಲಿ ಬಿದ್ದಿರುತ್ತಾನೆ. ಕೆಲಸ ಮಾಡುವ ನೆಪದಲ್ಲಿ ತೂತು ಕೇಯಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ದುಡ್ಡು ಬೇಕಾಗಿದ್ದರೆ ಮೊದಲೇ ತಿಳಿಸಿ, ಅಡ್ಜಸ್ಟ್ ಮಾಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿದ್ದಾರೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಕೊನೆಯದಾಗಿ ಫ್ರೆಂಡ್ಸ್, ಇವರ ಬಳಿರುವ ಫೋರ್ಡ್ ಇಕೋಸ್ಪೋರ್ಟ್ಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಸೊ ಇದರ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜುಲೈ 2020 ಅಂತೇಳಿ ತಿಳಿಸಿರೋದು. ಇನ್ಸೂರೆನ್ಸು ಆಲ್ರೆಡಿ ಎಕ್ಸ್ಪೈರ್ ಆಗಿದೆ. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ ಮಾತ್ರ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 55,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು, ಅಂದರೆ ಇತ್ತೀಚೆಗೆ ಈ ಒಂದು ಕಾರನ್ನು ಹೊಸದಾಗಿ ಬೈ ಮಾಡಿರೋದು. ಇನ್ನು ಇಂಜಿನ್ ಡಿಸ್ಪ್ಲೇಸ್ಮೆಂಟು 1498 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರೋದು. ಸೊ ಗಂಡನಿಗೆ ಲಕ್ವ ಹೊಡೆದಿರುವ ಕಾರಣ ಸದ್ಯಕ್ಕೆ ತಾವೇ ಡ್ರೈವ್ ಮಾಡುತ್ತಿರುವುದಾಗಿ ತಿಳಿಸಿರೋದು. ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.